ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿಠಲ ಪಾಂಡುರಂಗ ಅನ್ನೋ ಹೆಸರು ಬಹುತೇಕರಿಗೆ ತಿಳಿದಿರೋದೆ. ಈ ಹೆಸರಿನ ಮೂಲದಲ್ಲಿ ನಾನಾ ಕಥಾನಕಗಳು ಹುಟ್ಟಿಕೊಂಡಿರೋದು, ಈಗಾಗಲೇ ನಾನಾ ಪುರಾಣ ಕಥೆಗಳು ಮೂಡಿಬಂದಿವೆ. ಇಂದಿಗೂ ನಾನಾ ಕಥೆಗಳು, ಊಹಾಪೋಹಗಳು ಜನಮಾನಸದಲ್ಲಿ ಹರಿದಾಡುತ್ತಿರೋದು ಈ ಹೆಸರಿಗಿರುವ ಶಕ್ತಿಯೇ. ಪುರಂದರದಾಸರೋ ಕನಕದಾಸರೋ ಹೀಗೆ ದಾಸ ಪರಂಪರೆಯಲ್ಲಿ ವಿಠಲನ ಹೆಸರು ಧ್ವನಿಯಲ್ಲೇ ಶಕ್ತಿಯಾಗಿ ಬದಲಾಗುವುದನ್ನ ನಾವೆಲ್ಲರೂ ಅನುಭವಿಸಿದ್ದೀವಿ. ಅಲ್ಲದೆ ನಟ ಸಾರ್ವಭೌಮ ಡಾಕ್ಟರ್ ರಾಜಣ್ಣನವರ ಭಕ್ತ ಕುಂಬಾರ ಸಿನಿಮಾದಲ್ಲಿ ಮೂಡಿಬಂದಿರುವ ವಿಠಲ ವಿಠಲ ಪಾಂಡುರಂಗ ಹಾಡು ಕೇಳಿದ್ರಂತೂ ನಮ್ಮನ್ನ ಭಕ್ತಿ ಪರವಶದಲ್ಲಿ ನೂಕಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅನಾದಿ ಕಾಲದಿಂದಲೂ ಈ ಹೆಸರು ಅಚ್ಚಳಿಯದೆ ಉಳಿದು ಬಿಟ್ಟಿದೆ. ಕೆಲವು ಪುರಾಣ ಗ್ರಂಥಗಳು, ಲೇಖನಗಳು ಶ್ರೀಹರಿಯೇ ವಿಠಲ ಎಂದು ಉಲ್ಲೇಖಿಸಿವೆ. ಆದರೆ ಕೆಲವು ಶಾಕ್ತ ಪಂಥಗಳು ಶಿವನೇ ವಿಠಲ ಎಂದರೆ ವೈಷ್ಣವ ಪಂಥ ಶ್ರೀಕೃಷ್ಣನ ಅವತಾರವೇ ವಿಠಲ ಎಂದಿದೆ. ಅದೂ ಅಲ್ಲದೆ ವಿಠಲನ ಅಸ್ತಿತ್ವಕ್ಕೆ ಇನ್ನೂ ಜೀವಂತವಾಗಿರುವ ಕಥೆ ಅಂದರೆ ಅದು ಪುಂಡಲಿಕನ ಕುರಿತಾದದ್ದು. ಅಷ್ಟಕ್ಕೂ ವಿಠಲನ ಕುರಿತಾಗಿ ಭಾರತದ ಯಾವೆಲ್ಲ ಭಾಗಗಳಲ್ಲಿ ಆರಾಧನೆ ಇವೆ, ವಿಠಲನ ಪಂಥಗಳು ಯಾವೆಲ್ಲ ಇವೆ, ನಿಜಕ್ಕೂ ವಿಠಲ ಅಂದರೆ ಯಾರು ಅನ್ನೋ ಕೆಲವು ಕುತೂಹಲಭರಿತ ಕಥಾನಕಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಿಠಲ, ವಿಠೋಬ ಮತ್ತು ಪಾಂಡುರಂಗ ಎಂದು ಪರಿಚಿತನಾಗಿರುವ ಪರಮಾತ್ಮ ಮುಖ್ಯವಾಗಿ ಭಾರತದ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಆರಾಧಿಸಲಾಗುವ ದೇವ. ಸಾಮಾನ್ಯವಾಗಿ ವಿಷ್ಣು ಅಥವಾ ಕೃಷ್ಣ ಮತ್ತು ಬುದ್ಧನ ಒಂದು ಸ್ವರೂಪವೆಂದು ಪರಿಗಣಿಸಲಾಗುತ್ತೆ. ಕೆಲವೊಮ್ಮೆ ವಿಠಲನನ್ನ ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ವಿಠಲ ಅಂದಾಕ್ಷಣ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಒಂದು ಇಟ್ಟಿಗೆಯ ಮೇಲೆ ನಿಂತಿರುವ ದೇವನಾಗಿ ಕಾಣಿಸಿಕೊಳ್ತಾನೆ. ಮತ್ತು ಕೆಲವೊಮ್ಮೆ ಪತ್ನಿಯಾದ ರುಕ್ಮಿಣಿಯೊಂದಿಗಿರುವ ಓರ್ವ ಕಡು ಕಪ್ಪು ಬಣ್ಣದ ಬಾಲಕನನ್ನಾಗಿ ಚಿತ್ರಿಸಲಾಗುತ್ತೆ. ವಿಠಲ ಮಹಾರಾಷ್ಟ್ರದ ಏಕದೇವತಾವಾದಿ ವಾರಕರಿ ಪಂಥ ಮತ್ತು ಕರ್ನಾಟಕದ ಹರಿದಾಸ ಪಂಥಗಳ ಕೇಂದ್ರ ಬಿಂದು. ವಿಠಲನಿಗೆ ಸಮರ್ಪಿತವಾದ ಮುಖ್ಯ ದೇವಸ್ಥಾನವಿರೋದು ಮಹಾರಾಷ್ಟ್ರದ ಪಂಢರಪುರದಲ್ಲಿ. ವಿಠಲನ ದಂತಕಥೆಗಳು ಈ ಪಂಢರಾಪುರಕ್ಕೆ ಕರೆತಂದನೆಂದು ನಂಬಲಾದ ಅವನ ಭಕ್ತ ಪುಂಡಲೀಕನ ಸುತ್ತ ಮತ್ತು ವಾರಕರಿ ಮತದ ಕವಿ ಸಂತರ ಒಬ್ಬ ಸಂರಕ್ಷಕನಾಗಿ ವಿಠಲನ ಪಾತ್ರದ ಸುತ್ತ ಕೇಂದ್ರೀಕೃತವಾಗಿದೆ. ವಿಠಲನಿಗೆ ಸಮರ್ಪಿತವಾದ ಇತರ ಭಕ್ತಿ ಸಾಹಿತ್ಯ, ಹರಿದಾಸರ ಕನ್ನಡ ಭಜನೆ ಹಾಡುಗಳು ಮತ್ತು ದೇವರಿಗೆ ದೀಪವನ್ನು ಅರ್ಪಿಸುವ ಕ್ರಿಯಾವಿಧಿಗಳಲ್ಲಿ ಸಂಬಂಧಿಸಿದ ಕೀರ್ತನೆಗಳ ರೂಪಾಂತರಗಳನ್ನು ಒಳಗೊಂಡಿದೆ. ಆಷಾಢ ಮಾಸದಲ್ಲಿ ಶಯನಿ ಏಕಾದಶಿ ಮತ್ತು ಕಾರ್ತಿಕ ಮಾಸದಲ್ಲಿ ಪ್ರಬೋಧಿನಿ ಏಕಾದಶಿ ಎಂದು ವಿಠಲನ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ. ವಿಠಲ ಹೆಸರಿನ ಕುರಿತ ಐತಿಹಾಸಿಕ ಸಾಹಿತ್ಯ ಇಂದಿಗೂ ಮುಂದುವರೆದ ಚರ್ಚೆಯ ಒಂದು ಕೇಂದ್ರಬಿಂದು. ನಾನಾ ಭಾರತೀಯ ಇತಿಹಾಸಕಾರರು ವಿಠಲನ ಆರಾಧನೆ ಕುರಿತು ಸಂಶೋಧನೆ ನಡೆಸಿ ವಿಠಲ ಅಂದರೆ ಪೂರ್ವದಲ್ಲಿ ಒಂದು ವೀರಗಲ್ಲು ಇರಬಹುದು, ಅಥವಾ ಒಬ್ಬ ಗ್ರಾಮೀಣ ದೇವ, ಶಿವನ ಒಬ್ಬ ಅಭಿವ್ಯಕ್ತಿ, ಒಬ್ಬ ಜೈನ ಸಂತ ಆಗಿರಬಹುದೆಂದು ಒಂದು ಪ್ರಾಗಿತಿಹಾಸವನ್ನು ಸೂಚಿಸಿದ್ದಾರೆ. ಇಂದಿಗೂ ವಿಠಲನ ಭಕ್ತಗಣ ಮತ್ತು ವಿಠಲನಿಗೆ ಸಂಬಂಧಿತವಾದ ಮುಖ್ಯ ದೇವಸ್ಥಾನದ ಉಗಮ ಎರಡೂ ಕೂಡ ಇಂದಿಗೂ ಚರ್ಚೆಯ ವಿಷಯಗಳಾಗಿದ್ರೂ ಕೂಡ 13ನೇ ಶತಮಾನದ ವೇಳೆಗಾಗಲೇ ಅವು ಅಸ್ತಿತ್ವದಲ್ಲಿದ್ದವೆಂಬುದಕ್ಕೆ ಸ್ಪಷ್ಟವಾದ ಸಾಕ್ಷ್ಯಾಧಾರವಿದೆ. ವಿಠಲ, ಪಾಂಡುರಂಗ, ಪಂಡರಿನಾಥ, ಹರಿ ಮತ್ತು ನಾರಾಯಣ ಸಹಿತ ವಿಠಲನು ಹಲವಾರು ಹೆಸರುಗಳಿಂದ ಪರಿಚಿತನಾಗಿದ್ದಾನೆ. ಈ ಹೆಸರುಗಳ ಉಗಮಗಳು ಮತ್ತು ಅರ್ಥಗಳ ಬಗ್ಗೆ ಹಲವು ಸಿದ್ಧಾಂತಗಳಿವೆ. ವಿಠಲ ಎಂಬ ಹೆಸರು 2 ಸಂಸ್ಕೃತ ಮರಾಠಿ ಶಬ್ದಗಳು ಕೂಡಿಯಾಗಿದೆಯೆಂದು ವಾರಕರಿ ಸಂಪ್ರದಾಯ ಸೂಚಿಸುತ್ತೆ. ವಿಟ್ ಅಂದರೆ ಇಟ್ಟಿಗೆ ಮತ್ತು ಥಲ್ ಅಂದರೆ ಸಂಸ್ಕೃತದ ಸ್ಥಳ ಅಂದರೆ ನಿಂತಿರುವ ಎಂಬ ಶಬ್ದದಿಂದ ಉತ್ಪತ್ತಿಯಾಗಿರಬಹುದು. ಈ ರೀತಿ ವಿಠಲ ಎಂದರೆ ಒಂದು ಇಟ್ಟಿಗೆಯ ಮೇಲೆ ನಿಂತಿರುವವನು ಎಂದಾಗತ್ತೆ. ಆದರೆ ವಾರಕರಿ ಕವಿ ಸಂತನಾದ ತುಕಾರಾಮ್ ರವರ ಪ್ರಕಾರ ವಿಠಲ ಎಂಬುದು ವಿಠ ಅಂದರೆ ಅಜ್ಞಾನ ಮತ್ತು ಲಾ ಅಂದರೆ ಸ್ವೀಕರಿಸುವವನು ಎಂದರ್ಥ. ಹೀಗೆ ಇದರ ಅರ್ಥ ತಿಳುವಳಿಕೆ ಇಲ್ಲದ ಮುಗ್ಧ ಜನರನ್ನ ಸ್ವೀಕರಿಸುವವನು ಎಂದಾಗತ್ತೆ. ಡೆಕ್ಕನ್ ಕಾಲೇಜಿನ ಸಂಶೋಧಕರಾಗಿದ್ದ ವಿದ್ವಾಂಸ MS ಮಾಟೆಯವರ ಪ್ರಕಾರ ಒಬ್ಬ ಚಾರಿತ್ರಿಕ ವ್ಯಕ್ತಿ ಎಂದು ಭಾವಿಸಲಾಗಿರುವ ಪುಂಡಲೀಕನು ಹೊಯ್ಸಳ ರಾಜನಾದ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ವಿಷ್ಣುವಿಗೆ ಸಮರ್ಪಿತ ಪಂಢರಪುರ ದೇವಸ್ಥಾನವನ್ನ ನಿರ್ಮಿಸ್ತಾನೆ. ಆ ದೇವರನ್ನ ಆನಂತರ ಬಿಟ್ಟಿದೇವ ಅಂದರೆ ಕಟ್ಟಡವನ್ನ ಕಟ್ಟಿದ ರಾಜ ಎಂಬ ಹೆಸರಿಗೆ ವಿಠಲ ಎಂದು ಹೆಸರಿಸಲಾಯಿತು. ಈ ಹೆಸರಿನ ಇತರ ರೂಪಾಂತರಗಳು ವಿಠುರಾಯ ಅಂದರೆ ರಾಜ ವಿಠಲ ಮತ್ತು ಮಿಠಾಯಿ ಅಂದರೆ ತಾಯಿ ವಿಠಲಗಳ ರೂಪಾಂತರವನ್ನ ಕಾಣಬಹುದು. ಗುಜರಾತ್ನ ಜನರು ವಿಠಲ ಎಂಬ ಹೆಸರಿಗೆ ನಾಥ ಅಂತಾರೆ, ಅಂದ್ರೆ ಸ್ವಾಮಿ ಎಂದರ್ಥ. ಇದರಿಂದಾಗಿ ವಿಠಲನಾಥ ಎಂಬ ಹೆಸರಿನ ಸೃಷ್ಟಿಯಾಗುತ್ತೆ. ಸಂಸ್ಕೃತದಲ್ಲಿ ಶ್ವೇತವರ್ಣದ ದೇವರು ಎಂಬ ಅರ್ಥ ಸೂಚಿಸುವ
ಪಾಂಡುರಂಗ ಅಥವಾ ಪಾಂಡುರಂಗ ವಿಠಲನಿಗೆ ಮತ್ತೊಂದು ಜನಪ್ರಿಯ ಗುಣವಾಚಕವಾಗಿದೆ. ಈ ಹೆಸರನ್ನ ರುದ್ರನ ಒಂದು ಗುಣವಾಚಕವಾಗಿ ಕೂಡ ಬಳಸಲಾಗುತ್ತದೆಂದು ಜೈನ ಲೇಖಕ ಮತ್ತು ಸಂತನಾದ ಹೇಮಚಂದ್ರನು ಉಲ್ಲೇಖಿಸಿದ್ದಾನೆ. ವಿಠಲನನ್ನ ಕಪ್ಪು ವರ್ಣದಲ್ಲಿ ಚಿತ್ರಿಸಲಾಗುತ್ತಾದರೂ ಅವನನ್ನ ಒಬ್ಬ ಶ್ವೇತವರ್ಣದ ದೇವರು ಎಂದು ಕರೆಯಲಾಗುತ್ತೆ. ವಿಠಲನು ಒಬ್ಬ ಶೈವ ದೇವರಾಗಿರಬಹುದೆಂದು ನಂತರವಷ್ಟೇ ವಿಷ್ಣುವಿನೊಂದಿಗೆ ಗುರುತಿಸಲ್ಪಟ್ಟನೆಂದು ಇನ್ನೊಂದು ವಾದವು ಸೂಚಿಸುತ್ತೆ. ಆದರೆ ಪಂಡರಾಪುರದ ಹಿಂದಿನ ಹೆಸರನ್ನ ಉಲ್ಲೇಖಿಸುತ್ತಾ ಪಾಂಡುರಂಗ ಎನ್ನುವುದು ಪಾಂಡರ್ಗ ಸ್ಥಳದ ಒಂದು ಸಂಸ್ಕೃತೀಕರಿಸಿದ ರೂಪವೆಂದು ತಜ್ಞರು ಅಭಿಪ್ರಾಯ ಪಡ್ತಾರೆ. ಮತ್ತೊಂದು ಹೆಸರಾದ ಪಂಡರಿನಾಥ ಎಂಬುದು ಪಂಡರಿಯ ಸ್ವಾಮಿ ಅಥವಾ ಪಂಡರಾಪುರದ ಮತ್ತೊಂದು ರೂಪಾಂತರ ಎಂದು ವಿವರಿಸುತ್ತೆ. 8ನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ರಚಿಸಿದರು ಎನ್ನಲಾದ ಪಾಂಡುರಂಗ ಶತಕ ಸ್ತೋತ್ರವು ವಿಠಲನ ಆರಾಧನೆಯು ಆಗಲೇ ಅಸ್ತಿತ್ವದಲ್ಲಿರಬಹುದೆಂದು ಸೂಚಿಸುತ್ತೆ. ಕ್ರಿಸ್ತಶಕ 1ನೇ ಶತಮಾನಕ್ಕೂ ಮುಂಚೆಯೇ ವಿಠಲನ ಆರಾಧನೆಯು ಕರ್ನಾಟಕದಿಂದ ಹಿಂದೆ ಶೈವ ನಗರವಾಗಿದ್ದ ಪಂಡರಾಪುರಕ್ಕೆ ಸ್ಥಳಾಂತರವಾಯಿತೆಂದು ವಾಷಿಂಗ್ಟನ್ ವಿಶ್ವವಿದ್ಯಾಲಯದ ಕ್ರಿಶ್ಚಿಯನ್ ನೋವೆಸ್ಟ್ಗೆ ಸೂಚಿಸುತ್ತಾರೆ. ಆದರೆ ಕೃಷ್ಣಾರಾಧನೆಯ ಮಹಾನುಭಾವ ಪಂಥದ ಪ್ರಭಾವದಲ್ಲಿ ಈ ಪಟ್ಟಣವು ಒಂದು ವೈಷ್ಣವ ಯಾತ್ರಾ ಕೇಂದ್ರವಾಗಿ ರೂಪಾಂತರಗೊಂಡಿತ್ತು. ವಿಠಲ ಆರಾಧನೆಯು ಇನ್ನೂ ಹಳೆಯ ವೈದಿಕ ಅಥವಾ ವೈದಿಕ ಪೂರ್ವ ಕಾಲದ್ದಾಗಿರಬಹುದೆಂಬ ಶ್ರೀ ವಿಠಲ ಏಕ್ ಮಹಾಸಮನ್ವಯ ಪುಸ್ತಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತ್ತು. ಈ ಪುಸ್ತಕದ ಲೇಖಕರಾದ ಚರಿತ್ರಕಾರ RC ಢೇರೆ ಅವರ ಪ್ರಕಾರ ವಿಠಲ ಎಂಬುವನು ತಮ್ಮ ರಾಸುಗಳನ್ನು ರಕ್ಷಿಸಲು ಪ್ರಾಣಗಳನ್ನು ಅರ್ಪಿಸಿದ ವಿವಿಧ ಸ್ಥಳೀಯ ಶೂರರ ಒಂದು ಸಂಯುಕ್ತ ರೂಪ. ಪ್ರಾರಂಭದಲ್ಲಿ ವಿಠಲ ರಾಸುಗಳನ್ನು ಹೊಂದಿದ್ದ ಮಹಾರಾಷ್ಟ್ರದ ಒಂದು ಜಾತಿಯಾದ ದನಗಾಹಿಗಳಿಂದ ಆರಾಧಿಸಲ್ಪಟ್ಟ. ದನಗಾಹಿ ವಂಶವಾದ ಯಾದವ ರಾಜವಂಶದ ಏಳಿಗೆಯು ಹಲವು ವೇಳೆ ಕೃಷ್ಣನಾಗಿ ವಿಠಲನ ವೈಭವೀಕರಣಕ್ಕೆ ದಾರಿ ತೋರಿರಬಹುದು. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿರುವ ಪವಿತ್ರ ಕ್ಷೇತ್ರ ಪಂಡರಾಪುರದ ವಿಠಲ ಐತಿಹಾಸಿಕ ದೇಗುಲಕ್ಕೆ ಸುಮಾರು 800 ವರ್ಷಗಳಿಂದಲೂ ಭಕ್ತರು ಕಾಲ್ನಡಿಗೆಯಲ್ಲಿ ತೀರ್ಥಯಾತ್ರೆ ಕೈಗೊಳ್ತಾರೆ. ಹೀಗಾಗಿ ಆಷಾಢ ಏಕಾದಶಿ ಪಂಡರಾಪುರದಲ್ಲಿ ಒಂದು ದೊಡ್ಡ ಜಾತ್ರೆ ನಡೆಯುತ್ತೆ. ಸೋಲಾಪುರ ಜಿಲ್ಲೆಯಲ್ಲಿ ಚಂದ್ರಭಾಗ ನದಿ ದಡದಲ್ಲಿರುವ ಪಂಡರಾಪುರದಲ್ಲಿರುವ ವಿಠಲ ದೇವಾಲಯವು ವೈಷ್ಣವರ ಪವಿತ್ರ ಕ್ಷೇತ್ರ. ಇಲ್ಲಿ ವಿಷ್ಣುವನ್ನ ವಿಠಲ ಅಥವಾ ಪಾಂಡುರಂಗನ ರೂಪದಲ್ಲಿ ಆರಾಧಿಸಲಾಗುತ್ತೆ. ಇದು ಕೃಷ್ಣ ಅಥವಾ ವಿಷ್ಣುವಿನ ಪುನರ್ಜನ್ಮ ಎಂದು ನಂಬಲಾಗಿದೆ. ಪಂಡರಾಪುರದಲ್ಲಿ ಭಗವಂತನಾದ ವಿಷ್ಣು ವಿಠಲ ಅಥವಾ ವಿಠೋಬ ಅವತಾರದಲ್ಲಿ ಭಕ್ತರಿಗೆ ದರ್ಶನ ನೀಡ್ತಾನೆ ಎಂಬ ನಂಬಿಕೆ ಭಕ್ತರದ್ದು. ಭಾರತದಲ್ಲಿ ವೈಷ್ಣವರ ಪ್ರಮುಖ ಆರಾಧನಾ ಕ್ಷೇತ್ರವಿದು. ಇಲ್ಲಿನ ವಿಶೇಷವೆಂದರೆ ಭಕ್ತರು ವಿಠಲನ ಪಾದ ಸ್ಪರ್ಶಿಸಿ ನಮಸ್ಕರಿಸಬಹುದು. ಇನ್ನು ಪುರಾಣ ಪ್ರಸಿದ್ಧ ಕಥೆಯಾದ ವಿಠಲನು ಪಂಡರಾಪುರದಲ್ಲಿ ನೆಲೆಸಿದ್ದು ಹೇಗೆ ಎಂಬುದಕ್ಕೆ ಕಥೆಯೊಂದಿದೆ. ಪುರಾಣದ ಪ್ರಕಾರ ಹಿಂದೆ ಈ ಊರಿನಲ್ಲಿ ಪುಂಡಲೀಕ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಆತ ವಿಷ್ಣುವಿನ ಭಕ್ತ. ಒಂದು ದಿನ ಪುಂಡಲೀಕನನ್ನ ಭೇಟಿ ಮಾಡಲು ವಿಷ್ಣುವು ಧರೆಗಿಳಿದು ಬರುತ್ತಾನೆ. ಪುಂಡಲೀಕನ ಮನೆ ಬಳಿಗೆ ಬಂದಾಗ ಪುಂಡಲೀಕ ತನ್ನ ಹೆತ್ತವರಿಗೆ ಊಟ ಬಡಿಸಿ ಸೇವೆ ಮಾಡುತ್ತಿದ್ದ. ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದ ಪುಂಡಲೀಕನು ವಿಷ್ಣುವಿಗೆ ಆತಿಥ್ಯ ನೀಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಮನೆಯ ಹೊರಗೆ ನಿಲ್ಲಲು ಹೇಳ್ತಾನೆ. ಅದು ಮಳೆಗಾಲವಾದ್ದರಿಂದ ವಿಷ್ಣುವಿನ ಕಾಲಿನಲ್ಲಿ ಕೆಸರಾಗದಂತೆ ಮನೆಯ ಹೊರಗೆ ಇಟ್ಟಿಗೆಯ ಮೇಲೆ ನಿಲ್ಲುವಂತೆ ಪುಂಡಲೀಕ ಕೇಳಿಕೊಳ್ತಾನೆ. ತಂದೆ ತಾಯಿಯ ಸೇವೆ ಮುಗಿದ ಬಳಿಕ ಮನೆಯ ಹೊರಬಂದ ಪುಂಡಲೀಕನು ವಿಷ್ಣುವಿನ ಬಳಿ ಕ್ಷಮೆ ಕೇಳ್ತಾನೆ. ಅಷ್ಟರಲ್ಲೇ ತನ್ನ ಹೆತ್ತವರ ಮೇಲೆ ಪುಂಡಲೀಕನಿಗೆ ಇರುವ ಅಗಾಧ ಭಕ್ತಿ ಹಾಗೂ ಗೌರವ ಕಂಡ ವಿಷ್ಣು ತನ್ನ ಭಕ್ತನ ನಡವಳಿಕೆಯನ್ನ ಮೆಚ್ಚಿಕೊಳ್ತಾನೆ. ಹೀಗಾಗಿ ವಿಠಲನ ರೂಪದಲ್ಲಿ ಇಟ್ಟಿಗೆಯ ಮೇಲೆ ನಿಂತು ಭೂಮಿಯ ಮೇಲೆಯೇ ಉಳಿಯಲು ವಿಷ್ಣು ನಿರ್ಧರಿಸ್ತಾನೆ. ಹೀಗಾಗಿ ಪಂಡರಾಪುರದಲ್ಲಿ ವಿಷ್ಣು ವಿಠಲನ ರೂಪದಲ್ಲಿ ನೆಲೆಸಿದ್ದಾರೆ. ಇದಕ್ಕೆ ಕಾರಣಕರ್ತನೆ ಪುಂಡಲೀಕ. ವಿಠಲ ಪದ ಬಂದದ್ದು ಹೇಗೆ ಅಂದ್ರೆ ಈ ಕಥೆಗೂ ವಿಠಲ ಎಂಬ ಹೆಸರಿಗೂ ನಂಟಿದೆ. ವಿಠಲ ಎಂಬ ಪದದ ಮೂಲದ ಬಗ್ಗೆ ಹಲವಾರು ಸಿದ್ಧಾಂತಗಳಿವೆ. ಸ್ಥಳೀಯ ಪುರಾಣದ ಪ್ರಕಾರ ವಿಠಲ ಪದದ ವಿಟ್ ಎಂದರೆ ಇಟ್ಟಿಗೆ ಎಂದರ್ಥ, ಥಲ್ ಅಂದ್ರೆ ಸ್ಥಳ ಅಥವಾ ನಿಂತಿರುವುದು ಎಂದರ್ಥ. ಪುಂಡಲೀಕನ ಮನೆಯ ಹೊರಗೆ ಇಟ್ಟಿಗೆಯ ಮೇಲೆ ವಿಷ್ಣು ನಿಂತಿದ್ದ ಕಾರಣದಿಂದಾಗಿ ಈ ಹೆಸರು ಬಂದಿದೆ ಎನ್ನಲಾಗಿದೆ. ಒಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಇದು ದಂತಕಥೆಯಾಗಿದ್ರೂ ಕೂಡ ವಿಠಲನ ಆರಾಧನೆಯು ಪ್ರಾಯಶಃ ಈ ಪ್ರದೇಶದಲ್ಲಿ ವೈಷ್ಣವರಿಗಿಂತ ಹಿಂದಿನದು ಎಂಬ ನಂಬಿಕೆಯೂ ಇದೆ. ಪಂಡರಾಪುರದಲ್ಲಿ ದೇವಾಲಯವನ್ನ ನಿರ್ಮಿಸಲು ಹೊಯ್ಸಳ ರಾಜನಾದ ವಿಷ್ಣುವರ್ಧನನಿಗೆ ಪುಂಡಲೀಕನು ಹೇಳಿರಬಹುದು ಎಂದು ಇತಿಹಾಸಕಾರರು ಹೇಳಿದ್ದಾರೆ. ಶತಮಾನಗಳಿಂದಲೂ ದೇವಾಲಯಕ್ಕೆ ಕಾಲಕಾಲಕ್ಕೆ ಸುಧಾರಣಾ ಕಾರ್ಯ ಮಾಡಲಾಗಿದೆ. ಇರುವ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಲಾಗಿದೆ. ಹೀಗಾಗಿ ಇಲ್ಲಿನ ಮೂಲ ದೇವಸ್ಥಾನ ಹೇಗಿದೆ ಎಂಬುದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ.
ಅತ್ಯಂತ ಪ್ರಾಚೀನ ವಿಠಲ ದೇವಸ್ಥಾನವೆಂದು ನಂಬಲಾದ ಪಂಢರಾಪುರದಲ್ಲಿನ ಮುಖ್ಯ ದೇವಸ್ಥಾನದ ಕಾಲಮಾನದ ಕುರಿತಾಗಿ ದೇವಸ್ಥಾನದ ಅತ್ಯಂತ ಹಳೆಯ ಭಾಗ ಯಾದವರ ಕಾಲವಾದ 12ನೇ ಮತ್ತು 13ನೇ ಶತಮಾನದಷ್ಟು ಪ್ರಾಚೀನವಾಗಿದೆ. ದೇವಸ್ಥಾನದ ಬಹುತೇಕ ಭಾಗ 17ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದೆ ಎಂಬ ನಂಬಲಾಗಿದೆ. ದೇವಸ್ಥಾನದ ಬಹುತೇಕ ಭಾಗ 17ನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿದೆ ಎಂದು ನಂಬಲಾಗಿದೆ. ಎಸ್.ಜಿ. ತುಲ್ಫುಲೆಯವರ ಪ್ರಕಾರ ದೇವಸ್ಥಾನವು 1189ಕ್ಕೂ ಮುನ್ನವೇ ಅಸ್ತಿತ್ವದಲ್ಲಿತ್ತು ಎಂದು ವಾದಿಸುತ್ತಾರೆ. ಯಾಕಂದ್ರೆ 1186ರ ಕಾಲಮಾನದೆಂದು ನಿರ್ಮಿಸಲಾದ ಒಂದು ಕಟ್ಟಡವು ದೇವಸ್ಥಾನವು ಈಗಿರುವ ಸ್ಥಳದಲ್ಲಿ ವಿಠಲನ ಗುಡಿಯಲ್ಲೇ ಇದೆ. ಹೊಯ್ಸಳ ರಾಜನಾದ ಸೋಮೇಶ್ವರನು ವಿಠಲನ ಭೋಗದ ಅಂದ್ರೆ ಭೋಜನದ ಖರ್ಚು ವೆಚ್ಚಗಳಿಗಾಗಿ ಒಂದು ಗ್ರಾಮವನ್ನ ದಾನ ಮಾಡಿದನೆಂದು ಈಗಿರುವ ವಿಠಲನ ದೇವಸ್ಥಾನದ ಒಂದು ಎತ್ತರದ ತೊಲೆಯ ಮೇಲೆ ದೊರೆತ 1237ರ ಕಾಲಮಾನದ ಒಂದು ಶಿಲಾಶಾಸನವು ಹೇಳುತ್ತೆ. 1249ರ ಕಾಲಮಾನದ ಒಂದು ತಾಮ್ರದ ಫಲಕದ ಮೇಲಿನ ಒಂದು ಶಾಸನವು ಯಾದವ ರಾಜನಾದ ಕೃಷ್ಣನು ವಿಷ್ಣುವಿನ ಸನ್ನಿಧಿಯಲ್ಲಿ ತನ್ನ ಒಬ್ಬ ಸೈನ್ಯಾಧಿಕಾರಿಯಾಗಿ ಭೀಮರತಿ ನದಿಯ ದಡದ ಮೇಲಿನ ಪೌಂಡ್ರಿಕ ಕ್ಷೇತ್ರ ಗ್ರಾಮವನ್ನ, ಅದುವೇ ಪುಂಡರೀಕನ ಕ್ಷೇತ್ರ ನೀಡಿದ್ದಾಗಿ ದಾಖಲಿಸುತ್ತದೆ. ಹೀಗೆ 13ನೇ ಶತಮಾನದಿಂದ ನಗರವು ಪಾಂಡುರಂಗನ ನಗರವೆಂದು ಪರಿಚಿತವಾಗಿದೆ. ದೇವಸ್ಥಾನದೊಳಗಿನ ಒಂದು ಶಿಲಾಶಾಸನವು 1272ರಿಂದ 77ರವರೆಗೆ ವಿವಿಧ ದಾನಿಗಳಿಂದ ಗಮನಾರ್ಹವಾಗಿ ಯಾದವ ರಾಜ ರಾಮಚಂದ್ರನ ಮಂತ್ರಿ ಹೇಮಾದ್ರಿಯು ದೇವಸ್ಥಾನಕ್ಕೆ ಮಾಡಿದ ದಾನಗಳನ್ನು ದಾಖಲಿಸುತ್ತೆ. ವಿಠಲ ಹಾಗೂ ರುಕುಮಾಯಿಯವರನ್ನ ಉಲ್ಲೇಖಿಸುವ ಆಳಂದಿಯಲ್ಲಿ ದೊರೆತ ಒಂದು ಶಾಸನವು ವಿಠಲನಿಗೆ ಸಂಬಂಧಿಸಿದ ಅತ್ಯಂತ ಹಳೆಯದೆಂದು 1209ರ ಕಾಲಮಾನದೆಂದು ನಿರ್ಧರಿಸುತ್ತಾರೆ. ಆದರೆ ಕ್ರಿಸ್ತಶಕ 5ನೇ ಶತಮಾನದ ಕಾಲಮಾನದ ಒಂದು ರಾಷ್ಟ್ರಕೂಟರ ತಾಮ್ರ ಫಲಕದ ಶಾಸನದ ಮೇಲೆ ಪಾಂಡುರಂಗ ಎಂಬ ಹೆಸರು ಕಂಡಿದೆ. ಮುಖ್ಯವಾಗಿ ವಿಠಲನಿಗೆ ಸಂಬಂಧಿಸಿರುವ 3 ದೇವತೆಗಳಿದ್ದಾರೆ. ಅವರು ವಿಷ್ಣು, ಕೃಷ್ಣ ಮತ್ತು ಶಿವ. ವಿಷ್ಣುವಿನ 9ನೇ ಅವತಾರವಾಗಿ ಗೌತಮ ಬುದ್ಧನನ್ನು ವಿಠಲನೊಂದಿಗೆ ಸಂಬಂಧಿಸಲಾಗುತ್ತೆ. ಆದರೆ ವಿಠಲನನ್ನ ಕೃಷ್ಣನಿಗೆ ಸಂಬಂಧಿಸಿದ ದಂತಕಥೆಗಳು ಮತ್ತು ಪತ್ನಿಯರ ಹೊರತಾಗಿಯೂ ವಿಠಲನನ್ನ ವಿಷ್ಣುವಿನದೇ ಸ್ವರೂಪವೆಂದು ವಾರಕರಿ ಪಂಥದವರು ಪರಿಗಣಿಸುತ್ತಾರೆ. ಆದರೆ 13ನೆಯ ಶತಮಾನದಲ್ಲಿ ಒಂದು ಕೃಷ್ಣಾರಾಧನಾ ಪಂಥವಾಗಿ ಉದಯವಾದ ಮಹಾನುಭಾವ ಪಂಥದವರು ಕೂಡ ವಿಠಲನು ಕೃಷ್ಣನೆಂಬ ವಿಚಾರವನ್ನ ತಳ್ಳಿ ಹಾಕಿದರಲ್ಲದೆ ವಿಠಲನನ್ನ ಅಲ್ಲಗಳಿತಾರೆ. ಆದರೆ ಕೆಲವು ಸಂಪ್ರದಾಯಗಳಲ್ಲಿ ವಿಠಲನನ್ನ ಶಿವನ ಒಂದು ಸ್ವರೂಪವಾಗಿಯೂ ಆರಾಧಿಸಲಾಗುತ್ತೆ. ಧನಗರರು ವಿಠಲನನ್ನ ವಿರೋಬ ದೇವರ ಒಬ್ಬ ಸಹೋದರನೆಂದು ಇಂದಿಗೂ ಪರಿಗಣಿಸುತ್ತಾರೆ. ವಿಠಲನನ್ನ ಒಬ್ಬ ಶೈವ ದೇವರಾಗಿ ಕಾಣ್ತಾರೆ. ಭಾಗವತ ಪಂಥದಿಂದ ಸ್ಥಾಪಿತವಾದ ಪಂಢರಪುರದ ದೇವಸ್ಥಾನವು ವಿಷ್ಣು ಶಿವರ ಒಂದು ಸಂಯುಕ್ತ ರಚನೆ ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ. ಆದರೆ ಪಂಢರಪುರ ದೇವಸ್ಥಾನದ ಮುಖ್ಯ ಅರ್ಚಕರಾದ ಬಡವ ವಂಶದ ಬ್ರಾಹ್ಮಣರಿಗೆ ವಿಠಲ ವಿಷ್ಣುವೂ ಅಲ್ಲ, ಶಿವನೂ ಅಲ್ಲ, ವಿಠಲ ವಿಠಲನೇ ಎಂಬ ತಾರ್ಕಿಕ ಅಂತ್ಯ ಕೊಡುತ್ತಾರಾದರೂ ಇದರ ಹೊರತಾಗಿಯೂ ದೇವಸ್ಥಾನದ ಕೆಲವು ಅರ್ಚಕರು ವಿಠಲ ವಿಗ್ರಹದ ಎದೆಯ ಮೇಲಿನ ಗುರುತುಗಳನ್ನ ವಿಠಲನು ಕೃಷ್ಣನ ರೂಪದಲ್ಲಿ ವಿಷ್ಣುವಾಗಿದ್ದಾನೆ ಎಂಬುದಕ್ಕೆ ಸಾಕ್ಷಿ ಎಂದು ತೋರಿಸುತ್ತಾರೆ. ಸಾಮಾನ್ಯವಾಗಿ ವಿಠಲನ ಎಡಭಾಗದಲ್ಲಿ ಅವನ ಮುಖ್ಯ ಪತ್ನಿ ರಖುಮಾಯಿ ಅಥವಾ ರುಕ್ಮಿಣಿ ನಿಂತಿರುವಂತೆ ಸೂಚಿಸುತ್ತೆ. ವಿಜಯನಗರ ಮತ್ತು ಮರಾಠರ ಆಳ್ವಿಕೆಯ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ವಿಠೋಬಾ ಅಥವಾ ವಿಠಲನನ್ನ ಪರಿಚಯಿಸಲಾಯಿತು. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ವಿಠಲನೆಂದು ಗುರುತಿಸಲಾಗುತ್ತೆ. ಅದರಲ್ಲಿ ಹಂಪಿ ದೇವಸ್ಥಾನವು ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಮಹಾರಾಷ್ಟ್ರದ ಹೊರಗಿರುವ ವಿಠಲನ ದೇವಸ್ಥಾನಗಳ ಪೈಕಿ ಅತ್ಯಂತ ಪ್ರಮುಖವಾದದ್ದಾಗಿದೆ. 15ನೆಯ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನವು ವಿಜಯನಗರದ ದೊರೆ ಕೃಷ್ಣದೇವರಾಯನು ತನ್ನ ಸ್ಥಾನಮಾನವನ್ನ ಹೆಚ್ಚಿಸುವುದಕ್ಕಾಗಿಯೋ ಅಥವಾ ವಿಗ್ರಹವನ್ನ ಮುಸ್ಲಿಂ ದಾಳಿಕೋರರಿಂದ ಸಂರಕ್ಷಿಸುವ ಸಲುವಾಗಿಯೋ ಪಂಢರಾಪುರದ ಕೇಂದ್ರ ವಿಗ್ರಹಕ್ಕೆ ವಸತಿ ಮಾಡಿಕೊಟ್ಟನೆಂದು ನಂಬಲಾಗಿದೆ. ಅದನ್ನ ನಂತರ ಕವಿ ಸಂತ ಏಕನಾಥನ ಮುತ್ತಜ್ಜನಾದ ಭಾನುದಾಸನಿಂದ ಪಂಢರಪುರಕ್ಕೆ ಮರಳಿಸಲಾಯಿತು ಎಂದು ಇತಿಹಾಸ ಹೇಳುತ್ತೆ. ಪುಂಡಲೀಕನ ದಂತಕಥೆಯ 3 ಆವೃತ್ತಿಗಳಿವೆ. ಇವುಗಳಲ್ಲಿ 2ನ್ನ ಸ್ಕಂದ ಪುರಾಣದ ರೂಪಾಂತರಗಳೆಂದು ಪ್ರಮಾಣೀಕರಿಸಲಾಗಿದೆ. ಮೊದಲಿನದರ ಪ್ರಕಾರ ಸನ್ಯಾಸಿ ಅಂದರೆ ಪುಂಡಲೀಕ ವಿಷ್ಣುವಿನ ಭಕ್ತ ಮತ್ತು ತನ್ನನ್ನು ತನ್ನ ತಂದೆ ತಾಯಿಯರ ಸೇವೆಗೆ ಸಮರ್ಪಿಸಿದವನೆಂದು ವರ್ಣಿಸಲಾಗಿದೆ. ಭಗವಂತನಾದ ವಿಷ್ಣುವಿನ ಒಂದು ಸ್ವರೂಪ ಗೋಪಾಲಕೃಷ್ಣನು ಒಬ್ಬ ಗೊಲ್ಲನ ರೂಪದಲ್ಲಿ ತನ್ನ ಹುಲ್ಲು ಮೇಯುವ ಹಸುಗಳ ಸಂಗಡ ಗೋವರ್ಧನದಿಂದ ಪುಂಡರೀಕನನ್ನ ಭೇಟಿಯಾಗಲು ಬರ್ತಾನೆ. ಕೃಷ್ಣನನ್ನ ದಿಗಂಬರ ರೂಪದಲ್ಲಿರುವಂತೆ, ಮಕರ ಕುಂಡಲ, ಶ್ರೀವತ್ಸ ಚಿಹ್ನೆ, ನವಿಲು ಗರಿಗಳ ಪೇಟ ಧರಿಸಿರುವಂತೆ, ತನ್ನ ಕೈಗಳನ್ನ ಸೊಂಟದ ಮೇಲಿಟ್ಟುಕೊಂಡಂತೆ ಮತ್ತು ಬೆತ್ತವನ್ನ ತನ್ನ ತೊಡೆಗಳ ನಡುವೆ ಇಟ್ಟುಕೊಂಡಿರುವಂತೆ ವರ್ಣಿಸಲಾಗಿದೆ. ಪುಂಡರೀಕನು ಕೃಷ್ಣನನ್ನ ಇದೇ ರೂಪದಲ್ಲಿ ಭೀಮಾ ನದಿಯ ದಡದ ಮೇಲಿರುವಂತೆ ಕೇಳಿಕೊಳ್ತಾನೆ.
ಕೃಷ್ಣನ ಸಾನ್ನಿಧ್ಯವು ಆ ಸ್ಥಳವನ್ನ ಪವಿತ್ರ ತೀರ್ಥ ಕ್ಷೇತ್ರವನ್ನಾಗಿ ಮಾಡೆಂದು ಬೇಡಿಕೊಳ್ತಾನೆ. ಈ ಸ್ಥಳವನ್ನ ಭೀಮಾ ನದಿಯ ದಡದ ಮೇಲಿರುವ ಇಂದಿನ ಪಂಢರಾಪುರವೆಂದು ಗುರುತಿಸಲಾಗಿದೆ. ದಂತಕಥೆಯ ಪ್ರಕಾರ 2ನೇ ಆವೃತ್ತಿಯು ಪುಂಡಲೀಕನ ಮುಂದೆ ವಿಠಲನು 5 ವರ್ಷದ ಬಾಲ ಕೃಷ್ಣನಾಗಿ ಗೋಚರವಾದನೆಂದು ವರ್ಣಿಸುತ್ತೆ. ಈ ಆವೃತ್ತಿಯು 2 ಪುರಾಣಗಳು, ಪ್ರಹ್ಲಾದ ಮಹಾರಾಜನ ಮತ್ತು ಕವಿ ಸಂತರ ಗಮನಾರ್ಹವಾಗಿ ತುಕಾರಾಮನ ಹಸ್ತಲಿಖಿತ ಪ್ರತಿಗಳಲ್ಲಿ ಕಾಣಿಸುತ್ತೆ. ಹೀಗೆ ವಿಠಲ ಒಬ್ಬ ಅಸ್ಪೃಶ್ಯನಾಗಿ ಪರೀಕ್ಷಿಸಲು ಬಂದಂತೆ, ಒಬ್ಬ ಬ್ರಾಹ್ಮಣ ಭಿಕ್ಷುಕನ ರೂಪದಲ್ಲಿ ತನ್ನ ಭಕ್ತರ ನೆರವಿಗೆ ಬಂದಂತೆ ವಿಠಲನನ್ನ ಕೆಲವು ಸ್ಥಳೀಯ ದಂತಕಥೆಗಳು ವರ್ಣಿಸುತ್ತವೆ. ಮಹಿಪತಿಯು ತನ್ನ ಗ್ರಂಥ ಪಾಂಡುರಂಗ ಸ್ತೋತ್ರದಲ್ಲಿ ವಿಠಲನು ಜನಬಾಯಿಯಂತಹ ಸ್ತ್ರೀ ಸಂತರಿಗೆ ಮನೆ ಗುಡಿಸುವುದು ಮತ್ತು ಅಕ್ಕಿ ಕುಟ್ಟುವಂತಹ ದೈನಂದಿನ ಮನೆಗೆಲಸದಲ್ಲಿ ಹೇಗೆ ಸಹಾಯ ಮಾಡಿದ್ದನೆಂದು ಕಥೆಯ ರೂಪದಲ್ಲಿ ವರ್ಣಿಸಿದ್ದಾನೆ. ಹಾಗೆ ವಿಠಲನು ಸೇನಾ ಕ್ಷೌರಿಕನ ನೆರವಿಗೆ ಹೇಗೆ ಧಾವಿಸಿದ ಎಂಬ ಕಥೆಯು ಬಲು ರೋಚಕವಾಗಿರುವಂಥದ್ದು. ಇನ್ನೊಂದು ಕಥೆಯು ಬರಗಾಲದಲ್ಲಿ ಜನರಿಗೆ ಧಾನ್ಯಗಳನ್ನು ಹಂಚುತ್ತಿದ್ದ ರಾಜವಂಶದ ಧಾನ್ಯದ ಗೋದಾಮಿನ ನಿರ್ವಾಹಕನಾಗಿದ್ದ ಒಬ್ಬ ಸಂತ ದಾಮಾಜಿಗೆ ಸಂಬಂಧಿಸಿದೆ. ಧಾನ್ಯ ಕೊಳ್ಳಲು ಚಿನ್ನವಿರುವ ಒಂದು ಚೀಲದೊಂದಿಗೆ ಓರ್ವ ಭ್ರಷ್ಟನ ರೂಪದಲ್ಲಿ ವಿಠಲನು ಬಂದು ಪಾಠ ಕಲಿಸಿದ ಕಥೆಯೊಂದಿಗೆ ಭಕ್ತ ಕುಂಬಾರ ವಿಠಲನ ನಾಮಸ್ಮರಣೆ ಮಾಡುತ್ತಾ ಮಣ್ಣನ್ನ ಹದ ಮಾಡುತ್ತಿದ್ದಾಗ ಭಕ್ತಿ ಪರವಶತೆಗೆ ಸಿಲುಕಿ ತನ್ನ ಮಗನನ್ನೇ ತುಳಿದ ಕಥೆಯು ಎಂದೆಂದಿಗೂ ಅಜರಾಮರವಾಗಿರುವಂಥದ್ದು. ವಿಠಲ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಯೇ ಬರಲ್ಲ ಎನ್ನುವುದು ಆಧ್ಯಾತ್ಮ ಲೋಕದಲ್ಲಿ ಜಾರಿಯಲ್ಲಿದೆ. ಅದು ನಿಜವಾಗುತ್ತಿರೋದು ಇಂದಿನ ಆಧುನಿಕ ಯುಗದಲ್ಲಿ. ವಿಠಲ ಎಂದವನ ತನು ಮನವೆಲ್ಲವೂ ಹಗುರಾಗಿ ನವ ಚೈತನ್ಯ ತುಂಬಿಕೊಳ್ಳೋದು ಅಷ್ಟೇ ಸತ್ಯ. ಆ ಪರಮಾತ್ಮ ಪಾಂಡುರಂಗ ವಿಠಲನ ದಯೆ, ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.